ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಲವ್ಲಿ ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು. ನಮ್ಮೂರವರು, ನನ್ನ ಗೆಳೆಯ ವಸಿಷ್ಠ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾದ ತುಂಬ ಚೆನ್ನಾಗಿ ಕಟ್ಕೊಟ್ಟವ್ರೆ. ನಿಜವಾಗ್ಲೂ ಒಂದು ಫ್ಯಾಮಿಲಿಯಲ್ಲಿ ಏನೋ ಒಂದು ಕಾಯಿಲೆ ಈ ಥರ ಏನಾರು ಬಂದಾಗ ಆ ಫ್ಯಾಮಿಲಿಯಲ್ಲಿ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಅದೇ ಕಾಯಿಲೆ ಅಂತಲ್ಲ, ಇದೇ ಕಾಯಿಲೆ ಅಂತಾರೆ, ಯಾವ ಕಾಯಿಲೆ ಬಂದರೂ ಕೂಡ ನಿಜವಾಗ್ಲೂ ಒಂದು ಗಂಡ ಹೆಂಡತಿ ಪ್ರೀತಿಯಿಂದ ಇದ್ದರೆ ಎಂಥ ಕಷ್ಟನೂ ಕೂಡ ದೂರ ಆಗುತ್ತೆ ಅನ್ನೋದಕ್ಕೆ ಈ ಮೂವಿ ನೋಡ್ಬೋದು. ದಯವಿಟ್ಟು ಎಲ್ಲ ಬಂದು ಮೂವಿ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಥ್ಯಾಂಕ್ ಯು. ನಮಸ್ಕಾರ. ಗುಡ್ ಲಕ್. ಥ್ಯಾಂಕ್ ಯು. ತುಂಬ ಚಂದನೆ ಪ್ರಯತ್ನ, ಲವ್ಲಿ, ಹೊಸ ಥರದ ನಿರೂಪಣೆ ಇದೆ. ವಸಿಷ್ಠನ ಹೀರೋ ಒಂದು ಹೊಸ ಅವತಾರದಲ್ಲಿ ನೋಡ್ತಾ ಇದ್ದೀವಿ. ಗುಡ್. ಪ್ರೀತಿ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಟಿ ನಾಯಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಥೆ ನಿರೂಪಣೆ ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ. ಗುಡ್ ಲಕ್, ಒಳ್ಳೆಯದಾಗಿ. ಗುಡ್ ಲಕ್. ಥ್ಯಾಂಕ್ ಯು. ನಮಸ್ಕಾರ. ಲವ್ಲಿ ಸಿನಿಮಾ ತುಂಬ ಲವ್ಲಿ ಆಗಿತ್ತು. ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇರುವಂಥ ಒಂದು ಕಥೆನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ತುಂಬ ಖುಷಿ ಆಯಿತು. ಒಂದಷ್ಟು ಎಮೋಷನ್ ಸೀನ್ಸ್ ಅಂತೂ ತುಂಬಾ ಟಚ್ ಆಗುತ್ತೆ. ಎಸ್ಪೆಷಲಿ ದತ್ತಣ್ಣ ಅವ್ರ ಜೊತೆ ಆ ಒಂದು ಸೀನ್ ತುಂಬ ಎಮೋಷ್ನಲ್ ಆಗಿತ್ತು. ಒಂದು ಎಮೋಷನ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಆ್ಯಕ್ಷನೂ ಇದೆ. ಸೊ ವೆರಿ ಗುಡ್ ಫ್ಯಾಮಿಲಿ ಸಿನಿಮಾ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಆಲ್ ದ ಬೆಸ್ಟ್. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಲವ್ಲಿ ಮನಸ್ಸಿನ ಮನುಷ್ಯ, ಧ್ವನಿ ಮಾತ್ರ ಅಷ್ಟು ಖಡಕ್ಕು. ಸಿಂಹ ಅಂತ ಹೆಸರಲ್ಲೇ ಇದೆ ಆ ಧ್ವನಿ. ಒಂದು ಒಳ್ಳೆಯ ಸಿನಿಮಾ. ಒಂದು ಪ್ರೀತಿ, ಒಂದು ಹೆಣ್ಣಿನ ಮೇಲೆ ಪ್ರೀತಿ ಆಗಿರ್ಬೋದು, ವ್ಯಾಮೋಹ ಆಗಿರ್ಬೋದು, ಮಮತೆ ಆಗಿರ್ಬೋದು, ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡ್ತಾ ಹೋದಾಗ ನಿಜವಲ್ಲೂ ಕಣ್ಣು ತುಂಬುತ್ತೆ. ತುಂಬ ಚೆನ್ನಾಗಿ ಒಂದು ಸಿನಿಮಾ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶೇಖರ್ ಸರ್ ಏನು ತಂದಿಲ್ಲಲ್ಲ, ಏನೇನು ತಂದಿಲ್ಲ ಅಂತ ಯಾಕೆ ಹೇಳಿದೆ ಅಂತ ನೀವು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಅದ್ಭುತವಾದ ನಟನೆ ಸರ್ದು ಕೂಡ. ಇನ್ನು ಈ ಸಿನಿಮಾದಲ್ಲಿ ಹೊರಗಡೆ ಬಂದಾಗ ಎಲ್ಲ ಕ್ಯಾರೆಕ್ಟರ್ಗಳು ಕಾಡ್ತವೆ. ಜೊತೆಗೆ ನಮ್ಮ ದತ್ತಣ್ಣವರು ಅವರಂತೂ ಖಂಡಿತವಾಗ್ಲೂ, ವಸಿಷ್ಠ ಅವ್ರದ್ದು ಮತ್ತು ದತ್ತಣ್ಣವ್ರದ್ದು ಒಂದು ಸೀನ್ ಇದೆ, ಗೊತ್ತಿಲ್ಲ, ಅದು ತುಂಬ ಕಣ್ಣು ತುಂಬ್ಕೊಂಡ್ಬಿಡುತ್ತೆ. ಯಾಕಂದರೆ ಫಸ್ಟಿಂದ ಬಂದಿರೋವಂಥ ರೀತಿ ಆಗಿರ್ಬೋದು, ಆಮೇಲೆ ಆ ಎರಡು ಕ್ಯಾರೆಕ್ಟರ್ಗಳನ್ನ ಒಟ್ಟಿಗೆ ನೋಡಿದಾಗ ಆಗುವಂಥದ್ದು. ಮತ್ತು ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ತುಂಬ ಖುಷಿಯಾಯಿತು. ಕನ್ನಡ ಬರದೇ ಇದ್ದರೂ ಕೂಡ ಇವರು ಯಾವುದೇ ವೇದಿಕೆಯಲ್ಲಿ ಹೋದ್ರೂ, ಲವ್ಲಿ ಸಿನಿಮಾ ಪ್ರಮೋಷನ್ ಎಲ್ಲೇ ಹೋದ್ರೂ ಪ್ರೀತಿಯಿಂದ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅದೊಂದು ಖುಷಿ. ಜೊತೆಗೆ ತುಂಬ ಮುದ್ದಾಗಿ ಅಭಿನಯಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ನಿಮ್ಮ ಪಾತ್ರ. ಸೊ ಒಂದು ಒಳ್ಳೆ ಚಿತ್ರ ಲವ್ಲಿ ಸಿನಿಮಾ. ದಯವಿಟ್ಟು ಒಂದು ಥಿಯೇಟರ್ ನೋಡಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. Thank you. Congratulations. He looks so Well done. okay. Congratulations. Big congratulations. Kim is it? ಸೊ ನನಗನ್ಸಿದ್ದು, ಒಬ್ಬರನ್ನ ಇಷ್ಟು ಅನ್ಕಂಡೀಷನಲ್ ಆಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ, ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್. ಓ ಮೈ ಗಾಡ್, ಅನ್ಕಂಡೀಷನಲ್ ಪ್ರೀತಿ ಅಂದರೆ ಏನು? ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ. ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ. ನಾನು ಹಿಂಗೊಬ್ರು ಪ್ರೀತಿಸೋಕ್ಕೆ ಸಾಧ್ಯನಾ ಅಂತಲೇ ಹೋಲ್ ಫಿಲ್ಮ್ ನೋಡ್ತಾ ಇದ್ದೆ. ಯಾವ್ದು ಪಾಯಿಂಟಲ್ಲಿ ನಂಗೆ ಅನಿಸ್ತು ಅಂದರೆ, ಅವ್ರ ಮಗುನೇ ಆ ಥರ ಮಾಡಿದಾಗ ಈ ಥರ ಪೊಸೆಸಿವ್ ಪ್ರೀತಿನ, ಅಯ್ಯೋ ದೇವ್ರೆ ಅಂತ. ಓವರ್ ಆಲ್ ನನಗೆ ಸರ್ ಒಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ. ಆ್ಯಂಡ್ ಪ್ರೀತಿನ ಹಿಂಗೆ ಪ್ರೀತಿಸಿ ಅಂತ ಜನರಿಗೆ ತಟ್ಟಿ ಹೇಳ್ತಾರೆ. ಅದನ್ನು ನೋಡಿ ಕಲ್ತ್ಕೋಬೇಕು ಅಂತ ನನಗೆ ಅನಿಸ್ತು. ಆ್ಯಂಡ್ ವೆರಿ ಗುಡ್ ವಾಚ್. ಒಂಥರ ಫೀಲ್ ಗುಡ್ ಸಿನಿಮಾ
ಅಂತ ಅನಿಸ್ತು. ಆ್ಯಂಡ್ ತುಂಬ ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ, ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಹೌದು ಈ HIV ಅನ್ನೋದು ಎಲ್ಲರೂ ತುಂಬ ಹೆದರ್ಕೋತಾರೆ ಆ ಒಂದು ಕಾಯಿಲೆ ಬಗ್ಗೆ. ಬಟ್ ಆ ಕಾಯಿಲೆ ಬಗ್ಗೆ ಒಂದು ತುಂಬ ಒಳ್ಳೆ ಅವೇರ್ನೆಸ್ ಇದೆ. ಆ್ಯಂಡ್ ಹೊರಗಡೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಅದು ಕ್ಯೂರ್ ಸಹ ಆಗುತ್ತೆ. ಆ್ಯಂಡ್ ಅದು ಗೊತ್ತಿಲ್ಲ ಎಷ್ಟುವರೆಗೂ ಹೇಳ್ಬೋದು ಅಂತ, ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ವಾಚ್. ಪ್ಲೀಸ್ ಡೂ ವಾಚ್ ಲವ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ. ಇವ್ರು ಹೇಳಿದಾಗೆ ಎಲ್ಲ ಥರದ ಪ್ರೀತಿಗಳು ಇದರಲ್ಲಿ ತೋರಿಸಿದ್ದಾರೆ. ಒಬ್ಬ ಹುಡುಗ ಹುಡುಗಿಯ ಪ್ರೀತಿ ಆಗಿರಲಿ, ತಂದೆ ತಾಯಿಯ ಪ್ರೀತಿ ಆಗಿರಲಿ, ನೇಬರ್ಸ್ ಪ್ರೀತಿ ಆಗಿರಲಿ, ಮಗಳು ತಂದೆನ ಪ್ರೀತಿ ಮಾಡೋದಿರಲಿ, ಅಮ್ಮನ ಪ್ರೀತಿ ಮಾಡೋದು. ಸೊ ಆಲ್ ಡಿಫ್ರೆಂಟ್ ಆ್ಯಂಗಲ್ಸ್. ಒಂದು ಮನೆಯಲ್ಲಿ ಯಾರು ಹೇಗೆ ಪ್ರೀತಿ ಮಾಡ್ತಾರೆ, ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ. ಆ್ಯಂಡ್ ಲೈಕ್ ಸರ್, ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಹೇಗೆ ನಮಗೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡೋದು ಅಂದರೆ ಇಟ್ ಡಸಂಟ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟ್ ಅಸ್ ಅಂತ. ಆ್ಯಂಡ್ ಒನ್ ಇನ್ಸಿಡೆಂಟ್ ಯಾವುದೋ ಕೆಟ್ಟದಾಗಿರೋದು ನಿಮ್ಮ ಲೈಫ್ನ ಡಿಫೈನ್ ಮಾಡಲ್ಲ. ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನು ಬದಲಿಸ್ಬೋದು. ಆ್ಯಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವ್ರನ್ನ ಒಂದು ಒಳ್ಳೆ ಇನ್ಫ್ಲುಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬೋದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ. ಎಲ್ಲರೂ ಅವರವರ ಪಾತ್ರ ತುಂಬ ಜಸ್ಟಿಸ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವಾಚ್, ಎಂಟರ್ಟೈನಿಂಗ್ ಫಾರ್ ಶೋರ್. ಸೊ ನೀವೆಲ್ಲರೂ ಬಂದು ಲವ್ಲಿನ ಥಿಯೇಟರಲ್ಲಿ ನೋಡಿ. And I should mention one more thing. ಲವ್ಲಿಯಲ್ಲಿ ನೀವು ಬ್ರೂಸ್ ಲೀ ತರ ಫೈಟ್ಸ್ ನೋಡಬಹುದು. Oh my god sir. ಇನ್ನೊಂದು ಮಜಾ ಏನಂದ್ರೆ ಲವ್ಲಿ ಇಸ್ ಶಾಟ್ ಮೋಸ್ಟ್ಲಿ ಇನ್ ಕರಾವಳ್ಳಿ. And also ಎಷ್ಟು ತುಂಬಾ ರಗಡ್ ಮನುಷ್ಯ, ಎಂಥ ರಫ್ ಅಂಡ್ ಟಫ್ ಮನುಷ್ಯ ಇದ್ರೂ ಪ್ರೀತಿ ಎಂಥವ್ರನ್ನೂ ಕರಗಿಸ್ಬಿಡುತ್ತೆ ಅನ್ನೋದನ್ನು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. Yes. Thank you so much. Congratulations again. Congratulations and you are so ಸಿಗುವ. Yes, yes. So, see you. All the best. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವಸಿಷ್ಠ ಸರ್ಗೆ ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಕಂಗ್ರ್ಯಾಚುಲೇಷನ್ಸ್. ಪ್ರೊಡ್ಯೂಸರ್ಗೆ ಫಸ್ಟು ದೇವರನ್ನ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದರೆ ಒಬ್ಬ ಹೊಸ ಡೈರೆಕ್ಟ್ರ್ ಸಿಕ್ಕಿದಾಗ ಇಷ್ಟು ಕ್ಯಾಶ್ ಖರ್ಚು ಮಾಡೋಕ್ಕೆ ಒಂದು ಮನ್ಸು ಮಾಡೋ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫು. ಯಾಕಂದರೆ ಅವರಿಂದನೇ ಇಡೀ ಒಂದು ಚಿಕ್ಕ ಐಡಿಯಾನ ಹಿಡ್ಕೊಂಡು ಇಷ್ಟು ದೊಡ್ಡದಾಗಿ ಎಕ್ಸಿಕ್ಯೂಟ್ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಸೊ ಬೆಸ್ಟ್ ವಿಶಸ್ ಟು ಹೋಲ್ ಟೀಮ್. ಒಳ್ಳೆಯದಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಜನ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹೊಸಬರ ಚಿತ್ರಕ್ಕೆ ಯಾವತ್ತೂ ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕೆಂತಂದರೆ ನೀವು ನೋಡಿದಿರ ವಸಿಷ್ಠ ಸಿನಿಮಾ ಅವರ ಸುದೀರ್ಘವಾದ ಜರ್ನಿಯಲ್ಲಿ ಇವಾಗ ನಾಯಕ ನಟನಾಗಿ ಆ್ಯಕ್ಚುಲಿ ಫಸ್ಟು ತೆಲುಗಲ್ಲಿ ಮಾಡಿದ್ದಾರೆ, ಇವಾಗ ಕನ್ನಡಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಒಂದು ಒಳ್ಳೆ ಸಿನಿಮಾ ಆಗಬಹುದು. ಯಾಕೆಂತಂದರೆ ಇದರಲ್ಲಿ ಒಂದು ಕಂಟೆಂಟ್ ಇದೆ, ಒಂದು ವಿಭಿನ್ನವಾದ ಒಂದು ಕಥಾಹಂದ್ರ ಇದೆ. ಸೊ ಆಸ್ ಎ ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳಕ್ಕೆ ಹೋದರೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ಇದು ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಸೊ ಕನ್ನಡದ ಅಭಿಮಾನಿಗಳಿಗೆಲ್ಲ ಹೇಳೋದೇನು ಅಂತಂದರೆ ದಯವಿಟ್ಟು ಕನ್ನಡಕ್ಕೆ ಪ್ರೋತ್ಸಾಹ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಬ್ಯೂಟಿಫುಲ್ ಲವ್ಲಿ ಮೂವಿ ನೋಡ್ಕೊಂಬಂದ. ಸೊ ಅದರಲ್ಲಿ ಅಂದರೆ ಥೀಮ್ಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ. ಫಸ್ಟು ಒಂದೇ ಸಿಚುವೇಶನು ಹೀರೋಗೂ ಬಂದಿರುತ್ತೆ, ವಿಲನ್ಗೂ ಬಂದಿರುತ್ತೆ. ಬಟ್ ಅದನ್ನು ಹೇಗೆ ಒಬ್ಬರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ, ಇನ್ನೊಂದು ನೆಗೆಟಿವ್ ಆಗುತ್ತೆ. ಈ ರೀತಿದು ಒಂದು ಎಮೋಷ್ನಲ್ ಡ್ರಾಮಾ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಮತ್ತು ತುಂಬ ಇಷ್ಟ ಆಗಿದೆ ಏನಂದರೆ ಆ ಹೀರೋಯಿನ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ, ಅದು ಹೀರೋಯಿನಿಗೆ ಗೊತ್ತಾಗ್ದಂಗೆ ನಿವಾರಿಸ್ತಾರೆ ಹೀರೋ ಕ್ಯಾರೆಕ್ಟರು. ಸೊ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದ್ದೇ ಆದಂಥ ಕಥೆ ಇದೆ. ವಿಲನ್ ಇರ್ಬೋದು, ಅವ್ರದ್ದೊಂದು ಕ್ಲೋಜರ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕಥೆ ಇದೆ. ಎಸ್ಪೆಷಲಿ ದತ್ತಣ್ಣ ಮತ್ತು ಇವ್ರದ್ದೊಂದು ಸೀನ್ ಬರುತ್ತೆ. ನೀವೆಲ್ಲ ಅದನ್ನು ಥಿಯೇಟ್ರಿಗೆ ಬಂದೇ ನೋಡಬೇಕು. ಆಮೇಲೆ OTT ಮೂವಿ ಅಲ್ಲ ಇದು. ನೀವು ಬಂದು ಥಿಯೇಟ್ರಿಗೆ ಬಂದು ಆ ಮ್ಯೂಸಿಕಲ್ಲಿ ಅಂದರೆ ಸಿನಿಮಾಟೋಗ್ರಾಫರ್ ಹುಡುಗ ಅಶ್ವಿನ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾನೆ. ಮತ್ತು ಅನೂಪ್ ಸರ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ಗೆ ಸೆನ್ಸಿಬಲ್ ಸಬ್ಜೆಕ್ಟು, ನಾವು ಯೂಶ್ವಲ್ ನೋಡೋ ಸಬ್ಜೆಕ್ಟ್ ಅಲ್ಲ, ಒಂದು ಸೆನ್ಸಿಬಲ್ ಸಬ್ಜೆಕ್ಟ್ ನೋಡ್ಬೋದಪ್ಪ. ಸೊ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ನೋಡಿ ಅದೇನು ಸೆನ್ಸಿಬಲ್ ಸಬ್ಜೆಕ್ಟ್ ಇದೆ ಅಂತ. ಸೊ ಯೂಶ್ವಲಿ ನೋಡಲ್ಲ ಈ ಸಬ್ಜೆಕ್ಟ್, ನೋಡಿದ್ದೀವಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ಆರ್ಟಿಸ್ಟ್ ಎಲ್ಲರನ್ನು. ಸೊ ಎಲ್ಲರೂ ಬಂದು ಈ ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ಫ್ಯಾಮಿಲಿ ಮೂವೀಸ್ ಕಮ್ಮಿ ಆಗಿದೆ, ಎಲ್ಲ ಥ್ರಿಲ್ಲರ್ಸ್ ಆ ರೀತಿ ಅಂದರೆ. ಸೊ ಇಡೀ ಫ್ಯಾಮಿಲಿ ಬಂದು ಈ ಸಿನಿಮಾ ನೋಡಿ.
ಎಲ್ರಿಗೂ ನಮಸ್ಕಾರ. ನಾನು ಟೆಕ್ನಿಕಲಿ ಹೇಳೋದು ಗೊತ್ತಿಲ್ಲ, ನಾನು ಒಂದು ಫಿಲಮ್ ಅಭಿಮಾನಿಯಾಗಿ ಹೇಳ್ತೀನಿ. ಸೊ ನಾನು ವಸಿಷ್ಠ ಫಿಲಮ್ ನೋಡಿದಾಗ ನನಗನ್ಸಿದ್ದು ವಸಿಷ್ಠ ಅವರು ಬೇರೆ ಥರನೇ ಕಾಣಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ನಮ್ಗೆ ಆ ಸ್ಟಂಟೆಲ್ಲ ಭಾರಿ ಇಷ್ಟ ಆಗುತ್ತೆ. ನಮ್ಗೇನು ಬೇಕು ಅದನ್ನು ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಟೋಟಲಿ ಇದು ಅದು ಅನ್ನೋದಕ್ಕಿಂತ ಟೋಟಲಿ ಫಿಲಮ್ ತುಂಬ ಚೆನ್ನಾಗಿದೆ, ನಮ್ಗೆ ಭಾರಿ ಇಷ್ಟ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅದು ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಫಸ್ಟು ಕನ್ಫ್ಯೂಷನ್ ಇದ್ದೆ ನಾನು, ಲವ್ಲಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ. ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡ್ ಆಗಿತ್ತು ಟ್ರೈಲರು, ಹೊಡ್ತಾ ಬಡ್ತಾ ಜೋರಿತ್ತು. ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಅಂತ ಅನ್ಕೊಂತಿದ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಪ್ರಾಬ್ಲಿ ನಂತರ ಅನ್ಕೊಂಡವ್ರಿಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ. ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ. ಆ್ಯಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ವಸಿಷ್ಠ ಅವ್ರನ್ನ ಮುಂಚೆ ನಾವು ಮಾಸಾಗಿ ನೋಡಿರ್ತೀವಿ, ಕ್ಲಾಸಾಗಿ ನೋಡಿರ್ತೀವಿ. ಈ ಪಿಕ್ಚರ್ನಾಗೆ ಎರಡು ಥರನೂ ಹ್ಯಾಂಡಲ್ ಮಾಡಿದ್ದಾರೆ, ಮಾಸ್ ಆ್ಯಂಡ್ ಕ್ಲಾಸ್. ಆ್ಯಂಡ್ ಇಟ್ ಲುಕ್ಸ್ ವೆರಿ 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 ಅಮೇಝಿಂಗ್. ಇಬ್ಬರು ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬೋತ್ ಆಫ್ ಯು ಲುಕ್ ಗುಡ್, ತುಂಬ ಚೆನ್ನಾಗಿ ಕಾಣಿಸ್ತೀರ ಇಬ್ಬರು. ಆಮೇಲೆ ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ಒಂದು ಸಟಿಲಿಟಿ ಇದೆ. ಆ್ಯಂಡ್ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಂದರೆ ಮೋರ್ ದೆನ್ ಆ್ಯಕ್ಷನ್ ಪ್ಯಾಕ್ ಸಿನಿಮಾ, ಇದು ಮನಸ್ಸಿಗೆ ಹತ್ತಾಗುವಂಥ ಎಮೋಷನ್ ಇರುವಂಥ ಸಿನಿಮಾ ಅಂತ. ಆ್ಯಂಡ್ ನಮ್ಮ ಅಶ್ವಿನ್ ಅವರ ಫ್ರೇಮ್ಸ್ ಆಗಿರ್ಬೋದು, ಆ್ಯಂಡ್ ಕೇಶವ್ ಅವರ ಕೆಲಸ ಆಗಿರ್ಬೋದು, ಇಡೀ ತಂಡಕ್ಕೆ, ನಮ್ಮ ಹರೀಶ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ವಾಚ್ ಇಟ್ ನಿಯರ್ ಥಿಯೇಟರ್. ನಮಸ್ಕಾರ. ಪಾಟೀಲ್ ಬಗ್ಗೆ ಲವ್ಲಿ ಚಿತ್ರ ಈಗಷ್ಟೇ ನೋಡಿದೆ ನಾನು. ನನ್ನ ಬಹಳ ಮುಖ್ಯವಾದ ಪ್ರಶ್ನೆ, ಇಂಥ ಚಿತ್ರಗಳು ಬಂದಾಗ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲ್ಲ ಅನ್ನುವಂಥದ್ದು. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕ, ಒಂದು ಉತ್ಸಾಹಿ ತಂಡ, ಅದ್ಭುತವಾದ ಖಳನಾಯಕ, ನಮ್ಮ ನಾಯಕಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತರುಣರು ಸೇರಿ. ದಯಮಾಡಿ ನಾನು ಕೌಟುಂಬಿಕ ಪ್ರೇಕ್ಷಕರಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ, ಕನ್ನಡ ಚಿತ್ರರಂಗ ಸೊರಗಿ ಹೋಗಿದೆ, ಸೋತು ಹೋಗಿದೆ ಅಂತ ನಾವು ಯಾವಾಗಲೂ ಕೊರಗ್ತಾ ಕೂತ್ಕೊಳ್ಳೋದ್ರ ಬದಲು ಒಳ್ಳೆ ಚಿತ್ರ ಬಂದಾಗ ಚಿತ್ರಮಂದಿರಕ್ಕೆ ಬರಬೇಕು. ಇದರಲ್ಲಿ ಒಂದು ಕ್ಲಾಸ್ ಮತ್ತು ಮಾಸನ್ನು ಬ್ಲೆಂಡ್ ಮಾಡಿರೋ ಜಾಣ್ಮೆ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ವಸಿಷ್ಠ ಅಂದ ಕೂಡಲೇ ಅದು ಮಾಸ್ ಅಂತಕ್ಕಂಥ ಒಂದು ಇಮೇಜ್ KGF ಇಂದ ಶುರುವಾಗ್ತದೆ. ಅದನ್ನು ಬ್ಲೆಂಡ್ ಮಾಡೋದು ತುಂಬ ಕಷ್ಟದ ಕೆಲಸ. ಜೊತೆಗೆ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿಯಾದಂಥ ಒಂದು ಸಂದೇಶ ಇದೆ. ಆ ಸಂದೇಶವನ್ನು ನಾನು ಬಿಟ್ಕೊಡೋಕೆ ಇಷ್ಟಪಡಲ್ಲ. ಸಿನಿಮಾ ನೋಡದೇ ಇರೋರಿಗೆ ಒಂದು ಸಂದರ್ಭಗಳು, ಸಮಸ್ಯೆಗಳು ಬಂದಾಗ ಕುಟುಂಬದಲ್ಲಿ ಹೇಗೆ ಅದನ್ನು ದಾಟಬೇಕು, ಅದನ್ನು ಗೌರವ ಘನತೆಯಿಂದ ಹೇಗೆ ಹೆದರಿಸಬೇಕು ಅಂತಕ್ಕಂಥದ್ದು. ಚಿತ್ರ ಚೆನ್ನಾಗಿದೆ. ಪ್ರೇಕ್ಷಕ ಮಹಾನ್ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಲವ್ಲಿ ಅಂತ ಚಿತ್ರಗಳು ಬಂದಾಗ, ಯಾಕೆಂದರೆ ಇದರ ನಿರ್ಮಾಪಕರು ನನಗೆ ಗೊತ್ತು, ಅವರು ಚಿತ್ರೋದ್ಯಮದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಸತತವಾಗಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ, ಲಾಭ ನಷ್ಟಗಳನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಅಂಥವರು ಬಂದಾಗ ಅವರು ಕೈ ಹಿಡಿಬೇಕಾದ್ದು ಉದ್ಯಮದ ಕೆಲಸ. ಇದನ್ನು ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಮನವಿ ಮಾಡ್ತಿದ್ದೇನೆ. ಏನಾಗುತ್ತೆ ಅಂದರೆ, ಒಂದು ಒಳ್ಳೇದು ಬಂದಾಗ ಅದು ಸುದ್ದಿ ಆಗದೇ ಇದ್ದರೆ, ಅದು ಜನರ ಕಿವಿ ತಲುಪದೇ ಇದ್ದರೆ, ಬಾಯಿಂದ ಬಾಯಿಗೆ ಹೋಗದೇ ಇದ್ದರೆ, ಯಾಕೆಂದರೆ ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ. ಇನ್ನೆಷ್ಟೇ ಖರ್ಚು ಮಾಡಿದರೂ ಕೂಡ ಜನ ತಮ್ಮ ಬಾಯಿಂದ ಬಾಯಿಗೆ ಆಡುವ ಮಾತು ಜನಪದದ ಹಾಗೆ ಹರಡ್ತಾ ಹೋಗುತ್ತೆ. ಇಲ್ಲಿ ಒಳ್ಳೆಯ ಹಾಡುಗಳಿದೆ, ಒಳ್ಳೆಯ ದೃಶ್ಯಗಳಿದೆ, ಒಳ್ಳೆಯ ಅಭಿನಯ ಇದೆ. ಮತ್ತು ಮುಖ್ಯವಾಗಿ ಒಬ್ಬ ಡೆಬ್ಯೂ ನಿರ್ದೇಶಕ
ಒಂದು ಹೊಸ ಕನಸು ಕಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ. ಒಬ್ಬ ನಿರ್ಮಾಪಕ ಹೊಸ ಕನಸುಗಳನ್ನು ಕಟ್ಕೊಂಡು ಬಂದಿದ್ದಾರೆ. ಅವರ 2ನೇ ಚಿತ್ರ ಇದು. ಸೊ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ರವೀಂದ್ರ ಅವರಿಗೆ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ, ದಯಮಾಡಿ ನಮ್ಮ ಕನ್ನಡ ಬಂಧುಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರವನ್ನು ನೋಡಬೇಕು, ವೈರಸ್ಸಿನ ಡಿಸ್ಕರೇಜ್ ಮಾಡಬೇಕು, ಮತ್ತು OTT ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಮಾತ್ರ ತಾಯಂದಿರು ಕನ್ನಡದ ಈ ಚಿತ್ರವನ್ನು ಕಾಪಾಡಬೇಕಾಗುತ್ತೆ. ಮತ್ತೆ ನಾನು ಈ ಮನವಿಯನ್ನು ಕನ್ನಡ ಪ್ರೇಕ್ಷಕರಿಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಹಾಡುಗಳ ಪ್ರೋಗ್ರಾಮ್ ಇದೆ. ಬಾಕಿ ಇದೆ, ಗ್ಯಾಪ್ ಆಗಿದೆ. ಸರಿ, ಮತ್ತೆ ಮಾತಾಡೋಣ. ಚೆನ್ನಾಗಿದೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ಗುಡ್. ಕನ್ನಡ ಬರಲ್ಲ ಅಂತ ಗೊತ್ತಾಗಲ್ಲ, ಅಲ್ಲ ಗೊತ್ತಾಗಲ್ಲ, ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ, ಆ್ಯಕ್ಟ್ ಮಾಡಿದ್ರೆ. ಏನು ಮಾತಾಡ್ಬೇಕು ಸಿನಿಮಾ ಬಗ್ಗೆನಾ ಅಲ್ವಾ? ಹೇಳ್ಬಿಡಿ ಫಸ್ಟ್, ಲೇಡೀಸ್ ಫಸ್ಟ್. ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಆರ್ಟಿಸ್ಟ್ಗೆ ನಾವು ಕನ್ನಡ ಆರ್ಟಿಸ್ಟ್ ಆಗಿ ನಾವೆಲ್ಲರೂ ಬರಲೇಬೇಕಾಗಿತ್ತು. ಬಟ್ ನನಗೆ ನನ್ನ ಈ ಜರ್ನಿ ಟೈಮಲ್ಲಿ ಇಲ್ಲಿ ಬಂದು ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಇದು ತುಂಬ ಪ್ರೀತಿಯಿಂದ ಒಂಥರ ಲವ್ಲಿ ಅಂತ ಏನು ಹೆಸರಿಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ. ಎಸ್ಪೆಷಲಿ ಸಾಧು ಕೋಕಿಲಾ ಸರ್ ಅವರಿದ್ದರೆ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ತುಂಬ ಪ್ರೀತಿಯಾದ ಸ್ಟೋರಿ ಆ್ಯಂಡ್ ಅದು ತುಂಬ ಮುದ್ದಾಗಿತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಎಲ್ಲರೂ ಒಂದು ಸತಿ ನೋಡಬೇಕು ಅಂತ. ಸೊ ಪ್ಲೀಸ್ ಡೂ ವಾಚ್. ಎಲ್ಲರೂ ಥಿಯೇಟರ್ ಬನ್ನಿ ಆ್ಯಂಡ್ ಮೂವಿ ನೋಡಿ ಆ್ಯಂಡ್ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಫಸ್ಟು ಸಿನಿಮಾ ಕಂಪ್ಲೀಟಾಗಿ ನೋಡಿದ್ಮೇಲೆ ನನಗನ್ಸಿದ್ದು ತುಂಬ ಎಫರ್ಟ್ ಇದೆ ಸಿನಿಮಾಗೆ. ಲೈಕ್ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ ಪರ್ಫಾರ್ಮೆನ್ಸಿಂದ ಹಿಡಿದು ಎಲ್ಲದರಲ್ಲೂ ತುಂಬ ಎಫರ್ಟ್ ಇದೆ. ಇವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರಿಬ್ಬರು ಕಪಲ್ ಅಂತೂ ತುಂಬ ಚೆನ್ನಾಗಿ. ಹರಿಪ್ರಿಯ ಅವ್ರು ಏನು ಅನ್ನಲಿಲ್ಲ ರೀಸೆಂಟ್ ಸೀನ್ಸ್ ನೋಡಿಲ್ವ? ಜೊತೆಲಿ ಹೌದಾ? ಅವ್ರಿಲ್ಲದೆ ನಾವು ಇಲ್ಲಿದ್ದೆ, ಅದೇ ನಮ್ಮ ಬ್ಯಾಕ್ ಬೋನ್. ಸೊ ಇಬ್ಬರು ಮುದ್ದಾಗಿ ಕಾಣಿಸ್ತಾರೆ. ಎಸ್ಪೆಷಲಿ ಇದು ಬಂತಲ್ಲ, ಅದು ಪ್ರೆಗ್ನೆನ್ಸಿ, ನಾವು ಆ ಫೇಸಲ್ಲಿ ಇದ್ದೀವಿ ಈಗ. ಸೊ ಅದೆಲ್ಲ ಒಂಥರ ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಇಟ್ಸ್ ರಿಯಲಿ ಎ ಲವ್ಲಿ ಮೂವಿ. ಸ್ವಲ್ಪ ಡಾರ್ಕ್ ಶೇಡ್ ಇದೆ ವಿಲನ್ದ ರೋಲ್ದು. ಸರ್ ಭಾಳ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನೀವಂತ ಗೊತ್ತೇ ಆಗಲ್ಲ ಇಷ್ಟು ಹೆಂಗಾಗಿದ್ದೀರಾ ಇಲ್ಲಿ. ಅಲ್ಲಿ ಒಂಥರ ಪ್ರಾಪರ್ ವಿಲನ್ ಆಗಿ ಕಾಣಿಸ್ತಾರೆ. ಒಂಥರ ಸೇಡಿಸ್ಟಿಕ್ ವಿಲನ್ ಥರನೇ ಆ್ಯಕ್ಟ್ ಮಾಡಿದ್ದೀರಾ. ನೋಡಿದ್ರೆ ಹೊಡೆದ್ಬಿಡೋಣ ಅನ್ಸುತ್ತೆ ಯಾರಿಗೂ ಹಿಂಗೆ ಆಡ್ತಿದೆ ಅಂತ. ಬಟ್ ಪಾಪ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೊಂದು ಟಾರ್ಚರ್ ಮಾಡಿಬಿಡಿ ಸರ್. ಬ್ಯೂಟಿಫುಲ್. ಕಂಗ್ರ್ಯಾಚುಲೇಷನ್. ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ ಪರಿಸ್ಥಿತಿನ ಟಾರ್ಚರ್ ಮಾಡಲಿಲ್ಲ ಅಂದ್ರೆ ಆಗಲ್ಲ, ಬೇರೆ ಮಾರ್ಗ ಇದೆ. ಹಾಗೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ. ಇದು ಬ್ಯೂಟಿಫುಲ್ ಆಗಿದೆ, ಲವ್ಲಿ ಮೂವಿ. ಆ್ಯಂಡ್ ಒಳ್ಳೆ ರೊಮ್ಯಾಂಟಿಕ್ ಕಮ್ ಆ್ಯಕ್ಷನ್ ಕಮ್ ಸಾಧು ಕೋಕಿಲೆ ಅವರ ಕಾಮಿಡಿ ಟಚ್ ಇದೆ. ವೆರಿ ನೈಸ್ ಮೂವಿ, ವೆರಿ ನೈಸ್ ಮೂವಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಕೋಪನ ಇಷ್ಟ ಆಯ್ತಾ? ನಮಸ್ಕಾರ. ಲವ್ಲಿ ಸಿನಿಮಾ ಅಫ್ಕೋರ್ಸ್ ನಮ್ಮ ಸೂಪರ್ ಹೀರೋ ಎಲ್ಲ ಇದ್ದಾರೆ. ಆ್ಯಂಡ್ ಕ್ರಿಮೂಹಿ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನೊಂದು ಫಸ್ಟ್ ಪಾರ್ಟನ್ನು ಒಂಚೂರು ಮಿಸ್ ಮಾಡಿಕೊಂಡೆ. ನಾನು ಮತ್ತೆ ಬಂದು ಸಿನಿಮಾನ ನೋಡ್ತೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಸಿನಿಮಾ ನೋಡಬೇಕು ಅಂತ ತುಂಬ ಅನ್ಕೊತಾ ಇದ್ದಿದ್ದು
ನಮ್ಮ ವಸಿಷ್ಠ ಸಿಂಹ ಅವ್ರಿಗೋಸ್ಕರ. ಅವ್ರು ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂತ ನನಗೆ ಎಷ್ಟು ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಕಡೆ ಹೇಳಿದ್ದೀನಿ ನಾನು. ಸ್ಟೆಫಿ ಅವ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ನೀವಿಬ್ಬರು ಸಿನಿಮಾದಲ್ಲಿ. ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂತಂದರೆ ನನಗೆ ಫೈಟ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ವೆಲ್ ಡನ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಇಲ್ಲಿ ಒಂದು 5 ನಿಮಿಷ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ನನಗೆ ಈ ಥರದ್ದೊಬ್ಬರು ಪ್ರೊಡ್ಯೂಸರ್ ಇದ್ದರೆ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ರವೀಂದ್ರ ಸರ್ ಆ್ಯಂಡ್ ಹಾಗೆ ಕೇಶವ್ ಚಂದ್ರ ಅವರು ತುಂಬ ಚೇತನ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲೂ ಹೊಸ ಒಂದು ಎಕ್ಸ್ಪೆರಿಮೆಂಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಒಂದು ಸೆಂಟಿಮೆಂಟ್ ಆಗಿರಬಹುದು ಅಥವಾ ಒಬ್ರನ್ನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಆ ಪ್ರೀತಿಸಿದವ್ರನ್ನ ನಾವು ಹೇಗೆಲ್ಲ ನೋಡ್ಕೋಬಹುದು, ಯಾವ್ಯಾವ ರೀತಿಯಲ್ಲಿ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಜಯ್ ಅವ್ರನ್ನ ನೋಡಿ ತಿಳ್ಕೊಬಹುದು. ಸೊ ಐ ಸ್ಟಿಲ್ ರಿಮೆಂಬರ್ ನಾನು ವಸಿಷ್ಠ ಸಿಂಹ ಅವ್ರನ್ನ ನೋಡಬೇಕು ಅಂತ ಹೇಳಿ ಲವ್ಲಿ ಸೆಟ್ಟಿಗೆ ಹೋಗಿದ್ದೆ. ಐ ಹೋಪ್ ಯು ರಿಮೆಂಬರ್. ಸೊ ಲವ್ಲಿ ಸೆಟ್ಟಿಗೆ ಹೋಗಿದ್ದಾಗ ಅದೊಂದು ಫೈಟ್ ಸೀಕ್ವೆನ್ಸಲ್ಲಿ ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು. ಐ ವಾಸ್ ಸೋ ಮಚ್ ವೇಟಿಂಗ್ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ನಾನು ನೋಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾರ್ಟಿಂಗ್ ಪಾರ್ಟ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡ್ದಿರಂಗೆ ನಾನು ಮತ್ತೆ ಬಂದು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತೀನಿ. ನಮ್ಮ ಕನ್ನಡದಲ್ಲಿ ಈ ಥರದ್ದು ಸಿನಿಮಾಗಳು ಹೆಚ್ಚೆಚ್ಚು ಬಂದಷ್ಟು ಸಿನಿಮಾ ನಾವೆಲ್ಲರೂ ಸಿನಿಮಾ ನೋಡಬೇಕು ಅನ್ನೋ ಒಂದು ಅರ್ಜ್ ನಮ್ಮೆಲ್ರಿಗೂ ಜಾಸ್ತಿ ಆಗುತ್ತೆ. ಸೊ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಇದೇ ರೀತಿಯಲ್ಲಿ. ಆ್ಯಂಡ್ ಹಾಗೆ ನಾನು ತುಂಬ ಇಷ್ಟಪಡುವಂಥ ವಿಲನ್ ತುಂಬ ಹೀರೋಯಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಹಿಮ್ ಆನ್ ಸ್ಕ್ರೀನ್ ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ಓವರ್ ಆಲ್ ಟೀಮ್ ಅಂತ ಬಂದಾಗ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾ ಹೆಚ್ಚೆಚ್ಚು ಬರ್ತಾ ಇರಲಿ ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡೋದ್ರ ಮೂಲಕ ನಾವು ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಯಾ ಒಂದು ನಿಮಿಷ ಎಕ್ಸ್ಪೆಕ್ಟೆಡ್ ನಾರ್ಮಲ್ ಆಗಿತ್ತು ಇವರು ಬಂದು ಹಾಯದ್ದು. ಎಲ್ಲಿಗೂ ನಮಸ್ಕಾರ. ಸೊ ಈಗ ತಾನೇ ಲವ್ಲಿ ಸಿನಿಮಾ ನೋಡ್ತಿದ್ದೆ, ತುಂಬ ಚೆನ್ನಾಗಿತ್ತು. ವೆರಿ ಹ್ಯಾಪಿ ಫಾರ್ ವಸಿಷ್ಠ, ಎಸ್ಪೆಷಲಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಆ್ಯಕ್ಷನ್ ಸೀಕ್ವೆನ್ಸ್ ಇದು ಯೂಶಲಿ ವಸಿಷ್ಠ ಖಡಕ್ ವಾಯ್ಸ್ಗೆ ಇದು ಆ್ಯಕ್ಷನ್ ಸೀಕ್ವೆನ್ಸ್ ನೋಡ್ತಾರೆ ನನಗಂತೂ ಒಂದ್ಸರಿ ಹಂಗಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಸಿನಿಮಾ. ಆಲ್ ದಿ ಬೆಸ್ಟ್. ಪರ್ಫಾರ್ಮ್ ರಿಯಲಿ ವೆಲ್. ಆಲ್ ದಿ ಬೆಸ್ಟ್. ಶೇಖರ್ ಇಂಟರ್ವಲ್ ಆ್ಯಕ್ಚುಲಿ ಮೀಟ್ ಮಾಡ್ತಾರೆ ನಾರ್ಮಲ್ ಆಗಿ ಹಿಂಗೆ ಚೆನ್ನಾಗಿದ್ರೆ ಅಂತ ಕ್ಲೈಮ್ಯಾಕ್ಸಲ್ಲಿ ಹುಡುಕ್ತದೆ ಎಲ್ಲಿ ಶೇಖರ್ ಸೂಪರ್. ಆಲ್ಮೋಸ್ಟ್ 8-10 ಇಯರ್ಸಿಂದ ಪರಿಚಯ ಆದಮೇಲೆ ನನ್ನ ಲೈಫ್ ಸಿನಿಮಾಯಿಂದ ಒಳ್ಳೆ ಸಿನಿಮಾ. ಸೊ ಎಲ್ಲರೂ ನೋಡಿ, ಎಸ್ಪೆಷಲಿ ಫಾರ್ ದಿಸ್ ಪರ್ಸನ್. ಸೊ ಎಲ್ಲರೂ ನೋಡಿ. ಆಲ್ ದಿ ಬೆಸ್ಟ್. ಎಲ್ಲಿಗೂ ನಮಸ್ಕಾರ. ಅನೀಶ್ ಅವ್ರು ಹೇಳಿದಾಗೇ ವಸಿಷ್ಠ ಅವರ ಆ್ಯಕ್ಷನ್ ಎಲ್ಲನೂ ಆಲ್ರೆಡಿ ನಾವು ನೋಡಿದ್ವಿ. ಬಟ್ ಇದರಲ್ಲಿ ಒಂದು ಪರ್ಫಾರ್ಮರ್ ಇನ್ನೊಂದು ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ನೋಡ್ತೀವಿ. ತುಂಬ ಖುಷಿ ಆಯ್ತು ನನಗೆ. ವಸಿಷ್ಠ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಹೀರೋಯಿನ್ ಅವರು ಎಲ್ಲೂ ಫಸ್ಟ್ ಫಿಲ್ಮ್ ಅಂತ ಅನಿಸಲ್ಲ. ಆ್ಯಂಡ್ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ನೀವು ಎಂಡಲ್ಲಿ ವಸಿಷ್ಠ ಅವ್ರು ಹೇಳಿದಾಗಲೇ ನನಗೆ ನಿಮ್ಮ ಕ್ಯಾರೆಕ್ಟರ್ ಹೆಸರು ಹೇಳಲ್ಲ ನಾನು ಆಡಿಯನ್ಸ್ ನೋಡಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ಹಾಗೆಯೇ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ತುಂಬ ಇಷ್ಟ ಆಯಿತು. ಅನೂಪ್ ಸೀಲಿನ್ ಅವ್ರದ್ದು ಮತ್ತು ಪ್ರೊಡ್ಯೂಸರ್ ರವೀಂದ್ರ ಅವರು ಸಿನಿಮಾನ ತುಂಬ ರಿಚ್ ಆಗಿ ತೋರಿಸಿದ್ದಾರೆ. ರಿಚ್ಗಿಂತ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಹಾಗೆಯೇ ಒಂದು ಸೆನ್ಸಿಟಿವ್ ಟಾಪಿಕ್ಕು ಇದೆ ಇದರಲ್ಲಿ ಸಿನಿಮಾದಲ್ಲಿ. ಅದೇನು ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಅಲ್ಲ ನನಗೆ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಇಂಟರ್ವಲಲ್ಲಿ ಅದು ಏನು ಇದೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನೀವು ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಈ ತಂಡನ ಎನ್ಕರೇಜ್ ಮಾಡಿ ಅಂತ ಕೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಲವ್ಲಿ ಸಿನಿಮಾ
ನೋಡ್ಕೊಬಂದೆ. ಸಿನಿಮಾ ಟೈಟಲ್ ತಕ್ಕ ಹಾಗೆ ಇದೆ, ಲವ್ಲಿ ಅಂತ. ಇವರಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಕತೆ ಆಗಿರ್ಬೋದು, ಕ್ರಿಮೂಹಿ ಆಗಿರ್ಬೋದು. ಆ ಕ್ರಿಮೂಹಿ ಅಂತ ಏನಂದರೆ ಥಿಯೇಟ್ರಿಗೆ ಬಂದು ನೋಡಿ, ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಮತ್ತು ನಮ್ಮ ವಸಿಷ್ಠ ಸರ್ ಆಗಿರ್ಬೋದು, ನಮ್ಮ ಜನನಿ ಆಗಿರ್ಬೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ಮ್ಯೂಸಿಕ್, ಒಂದು ಸಿನಿಮಾಗೆ ಮ್ಯೂಸಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ಅನೂಪ್ ಸರ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಒಳ್ಳೆ ಸಬ್ಜೆಕ್ಟ್ ಇದು, ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಲವ್ಲಿ ಸಿನಿಮಾ ಅವ್ರು ಹೇಳಿದಾಗೆ ಟೈಟಲ್ ತಕ್ಕನಾಗೆ ಲವ್ಲಿ ಆಗಿದೆ. ಪ್ರೀತಿಗೆ ಆದ್ಯತೆ ಕೊಟ್ಟಿದ್ದಾರೆ, ಹಾಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ. ಅದನ್ನ ನೀವು ಬಂದು ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಜೈ ಆ್ಯಂಡ್ ಜನನಿಯ ಕಾಂಬಿನೇಷನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತ್ರಿಮೂಹಿ ಅವರ ಆ್ಯಕ್ಟಿಂಗ್ ಅದ್ಭುತವಾಗಿ ಮಾಡಿದ್ದೀರಾ ಸರ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನನಗೆ ಫ್ರೇಮ್ಸ್ ಆಗಲಿ ಅದೇ ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಡೈರೆಕ್ಟ್ರಿಗಾಗಲಿ ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ವಸಿಷ್ಠ ಸರ್ಗೆ, ಅದ್ಭುತವಾದ ಅಭಿನಯ, ನಾವು ಹೇಳೋದೇ ಬೇಡ. ಆ್ಯಂಡ್ ಅವರ ವಾಯ್ಸ್ ಒಂದು ಸ್ಕ್ರೀನಲ್ಲಿ ನಮಗೆ ಕೇಳೋಕ್ಕೆ ತುಂಬಾ ಖುಷಿ. ಐ ಆಲ್ವೇಸ್ ಬೀನ್ ಟೆಲ್ಲಿಂಗ್ ದಿಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಸೊ ಮಚ್. No problem. ಥ್ಯಾಂಕ್ ಯು. Thank you. Bye-bye. Thank you. Bye-bye. ಏನು ಹೇಳೋಣ ಬ್ರದರ್ ನಿಮ್ಮ ಬಗ್ಗೆ? ಅನ್ಕೊಂಡಿರೋದು ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಯಿತು ನೋಡಿ. ವೀಕೆಂಡ್ ವೆಲ್ ಸ್ಪೆಂಟ್ ಅನಿಸ್ತು. ವಸಿಷ್ಠ ಅವ್ರ ಬಗ್ಗೆ, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ದ ಬೆಸ್ಟ್ ಪಾರ್ಟಿಸ್ಟ್. ಒಂದು ಎಮೋಷನ್ ವೇವ್ ಲೆಂತ್ನ ಹೆಂಗೆ ಕ್ಯಾರಿ ಮಾಡಿ ಯಾವ ಟೈಮಲ್ಲಿ ಹೆಂಗೆ ಡ್ರಾಪ್ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ನಮಗೆಲ್ಲ ಅದು ಪಾಠ. ಆ್ಯಂಡ್ ಮೇಡಮ್, ನೀವು ಕಾಕ್ರೋಚ್ ಸುಧೀರ್ ಹೇಳ್ದಾಗೆ ಹನಿ ಕೇಕ್ ಥರನೇ ಇದ್ದೀರಾ. ಆಲ್ ದಿ ಬೆಸ್ಟ್. ವೆಲ್ಕಮ್ ಟು ಕನ್ನಡ. ವೆಲ್ಕಮ್ ಟು ಕನ್ನಡ. ನಿಮ್ಮ ಬಗ್ಗೆ ಹೇಳೋಂಗೆ ಇಲ್ಲ ಬ್ರದರ್. ವೆರಿ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ನೀವು ಫ್ರೀ ಮಾಡ್ಕೊಳ್ಳಿ. ಬಾಯ್ ಬಾಯ್. ಆಲ್ ದ ಬೆಸ್ಟ್. ಸರಿ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ತನಕ ಲವ್ಲಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆಡಿಯನ್ಸ್ ಇನ್ನೂ ಸಿನಿಮಾ ನೋಡೋದಕ್ಕೆ ಬರ್ತಾರೆ. ಎಲ್ಲ ನೋಡಿರೋರೆಲ್ಲ ಅವ್ರ ಸ್ಟೋರೀಸ್ಗೆ ಲೈಕ್ ಸ್ಟೇಟಸ್ ಎಲ್ಲ ಹಾಕ್ತಿದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ ನೀವು ನೋಡಿ ಅಂತ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆಡಿಯನ್ಸ್ ಇನ್ನೂ ಬರ್ತಾ ಇಲ್ಲ. ಅದೊಂದು ಪೇಯ್ನ್ ಖಂಡಿತ ಹೋಲ್ ಟೀಮ್ಗಿದೆ. ಸೊ ರಿಕ್ವೆಸ್ಟ್ ಮಾಡ್ತೀನಿ, ತುಂಬ ಒಳ್ಳೆ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಖುಷಿ ಪಡುವಂಥ ಒಂದು ಸಿನಿಮಾ. ಯಾಕೆಂದರೆ ಕಂಟೆಂಟ್ ಸಿನಿಮಾಗಳು ಯಾರು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಕಂಟೆಂಟ್ ಸಿನಿಮಾನ ಒಂದು ಕಮರ್ಷಿಯಲ್ ಆಗಿ ಯಾವುದೇ ರೀತಿ ನಿಮಗೆ ಬೋರ್ ಆಗಿರೋ ರೀತಿ ಹೋಲ್ ಟೀಮ್ ಮಾಡಿರುವಂಥ ಒಂದು ಸಿನಿಮಾ. ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ನೋಡಿದ ಗಣ್ಯರಿಗೆ ಮತ್ತು ಅವರು ಕೊಟ್ಟಿರೋ ರಿವ್ಯೂಗೆ ಎಲ್ರಿಗೂ ನಾವು ತುಂಬ ಋಣವಾಗಿರ್ತೀವಿ. ಸೊ ಏನಂತ ಹೇಳಿದ್ರೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ನಾವೇನು ಮಾಡಿದ್ದೀವಿ, ಆ್ಯಕ್ಚುಲಿ ಸೆಲೆಬ್ರಿಟೀಸು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇನ್ನೂ ಬರಬೇಕಿತ್ತು. ಬಟ್ ಕೆಲವು ಕಾಲಾಂತರಗಳಿಂದ ಬಂದಿಲ್ಲ. ಸೊ ಸಿನಿಮಾ ಸೆಕೆಂಡ್ ವೀಕು ರನ್ನಿಂಗಲ್ಲಿ ಏನು ರನ್ನಿಂಗ್ ಆಗ್ತಾಯಿದೆ, ಅದಕ್ಕೆ ನಿಮ್ಮ ಮೀಡಿಯಾದ ಸಪೋರ್ಟ್ ನಮಗೆ ತುಂಬ ಬೇಕಾಗುತ್ತೆ. ದಯವಿಟ್ಟು ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಸಪೋರ್ಟ್ ಮಾಡಿ, ಆಯಿತಾ. ಕನ್ನಡ ಸಿನಿಮಾ ಬರ್ತಾಯಿಲ್ಲ ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನ್ಯೂಸ್ಗಳು, ಅದೇ ಜಾಸ್ತಿ ನೆಗೆಟಿವ್ ನ್ಯೂಸ್ಗಳೇ ಜಾಸ್ತಿ ಆಗ್ತಾಯಿತ್ತು. ಈಗ ಸಿನಿಮಾ ಚೆನ್ನಾಗಿದೆ ಅಂತೇಳಿ ಪ್ರಚಾರ ಕರೆಕ್ಟಾಗಿ ಆಗ್ತಾಯಿಲ್ಲ. ಸೊ ಹಾಗಾಗಿ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಥರದ್ದು ಸಿನಿಮಾನ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು 2 ವೀಕ್ ನಮ್ಮ ಕೈಲಿ ಸಿನಿಮಾ ರನ್ನಿಂಗ್ ಆಗುವಂಥ ಚಾನ್ಸಸ್ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಲ್ಲಿ ತನಕ ಐ ವಾಸ್ ಸ್ಟೆಫಿ ಪಟೇಲ್, ಬಟ್ ಇವಾಗ ಐ ಆಮ್ ಜನನಿ. ತುಂಬ 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 ಖುಷಿ ಆಗ್ತಿದೆ, ತುಂಬ ಇಮೋಷ್ನಲ್ ಆಗ್ತಿದೆ, ತುಂಬ ಪ್ರೀತಿ ಸಿಗ್ತಾ ಇದೆ ಫ್ರಮ್ ಎಂಟೈರ್ ಕರ್ನಾಟಕ. ಪೀಪಲ್ ಆರ್ ಲವಿಂಗ್ ಜೈ ಜನನಿ. ಈ ಫಿಲ್ಮ್ ನನಗೆ ತುಂಬ ಸ್ಪೆಷಲ್. ಫಾರ್ ಎವರ್ ಲವ್ಲಿ ಟೀಮ್ ನನಗೆ ತುಂಬ ಸ್ಪೆಷಲ್, ಆ್ಯಂಡ್ ದೇ ವಿಲ್ ಆಲ್ವೇಸ್ ಬಿ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಲವ್ ಟು ದ ಫಿಲ್ಮ್. ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು, ಫಾರ್ ಆಲ್ ಹೂ ಹ್ಯಾವ್ ನಾಟ್ ಸೀನ್ ದ ಫಿಲ್ಮ್, ಥಿಯೇಟ್ರಿಗೆ ಬಂದು ಲವ್ಲಿ ನೋಡಿ.
You'll love this. Thank you. And media, press and media. Thank you so much for all the love. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆಯ ಸಿನಿಮಾ, ಪ್ರತಿಯೊಂದು ಪಾತ್ರಗಳು ನಿಮ್ಮ ಮನೆ ಮುಟ್ಟುತ್ತೆ, ಮಾತಾಡ್ತವೆ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿಗಳು ಬಂದು ನೋಡೋವಂಥ ಸಿನಿಮಾ. ಇಂಥ ಒಳ್ಳೆಯ ಪ್ರೊಡ್ಯೂಸರ್, ಆ್ಯಕ್ಚುಲಿ ನೀವು ಅಣ್ಣನ ಬೇರೆ ಥರ ನೋಡಿದ್ರಿ, ಬಟ್ ಇಲ್ಲಿ ನೋಡಿದ್ರೆ ಕ್ಯೂಟ್ ಲವ್ ಸ್ಟೋರಿ, ಅದು ತುಂಬ ಬ್ಲೆಂಡ್ ಮಾಡಿದ್ದಾರೆ. ಕ್ಯಾರೆಕ್ಟ್ರಿಗೆ ತುಂಬ ಇನ್ವಾಲ್ವ್ ಆಗಿ ಅವ್ರು ನೋಡಿದ್ರೆ ನನಗೆ ಒಂದೊಂದು ಸೀನಲ್ಲಿ ಕಾಮಿಡಿ ಪಂಚು ಮಾಡಿದ್ದಾರೆ. ಬಟ್ ಫ್ಯಾಮಿಲಿಗೆ ಏನು ಬೇಕೆಲ್ಲ ಇದೆ. ಮಕ್ಕಳು, ಮೊಮ್ಮಕ್ಕಳು, ಅಜ್ಜ ಅಜ್ಜಿ ನೋಡೋವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ತುಂಬ ನೋವಿದೆ, ಎಂತೆಂಥೋ ಸಿನಿಮಾಗಳನ್ನ ನೀವು ಏನೋ ಇದು ಮಾಡ್ತೀರೋ, ಬಟ್ ಈ ಸಿನಿಮಾ ನೀವು ಫ್ಯಾಮಿಲಿ ತುಂಬ ಫೀಲ್, ಹೊರಗಡೆ ಥಿಯೇಟ್ರಿಂದ ಹೊರಗಡೆ ಹೋದರೆ ತುಂಬ ಫೀಲ್ ಆಗುವಂಥ ಸಿನಿಮಾ ಇದು. ದಯವಿಟ್ಟು ಸಿನಿಮಾ ನೋಡಿ, ಉಳಿಸ್ಕೊಡಿ ಅಂತ. ಇಂಥ ನಮ್ಮ ಪ್ರೊಡ್ಯೂಸರು, ನಮ್ಮ ರವೀಂದ್ರ ಸರ್ ಆಗ್ಬೋದು, ಬಾಲು ಸರ್ ಆಗ್ಬೋದು, ಕೃಷ್ಣ ಸರ್ ಆಗ್ಬೋದು, ತುಂಬ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲ ಇಡೀ ತಂಡ ಎಲ್ಲ ಕಷ್ಟಪಟ್ಟಿದ್ದೀವಿ. ದಯವಿಟ್ಟು ಸಿನಿಮಾಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಬನ್ನಿ ಪ್ಲೀಸ್. ಮೊದಲನೇದಾಗಿ ತಮಗೆಲ್ಲ ಆ್ಯಂಡ್ ಬಂದವರಿಗೆ ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳು. ಏನಕ್ಕೆ ಅಂದರೆ ಇವತ್ತು ಈ ಒಂದು ಶೋಗೆ ಕಾರಣ ನಮಗೆ ಸಿಕ್ಕಂಥ ಜನರ ಸ್ಪಂದನೆಯಿಂದ ಬಂದಂಥ ಧೈರ್ಯದಿಂದ. ಶುರುವಾದಾಗ ಶುಕ್ರವಾರ ತುಂಬ ಚೆನ್ನಾಗಿ ಒಳ್ಳೆಯ ಒಂದಷ್ಟು ಕಡೆ ಹೌಸ್ಫುಲ್ ಶೋಸಿಂದ ಓಪನ್ ಆದಾಗ ನಂತರ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಎಲ್ಲೋ ಒಂದು ಕಡೆ ಸಿನಿಮಾಗಳು ಪ್ರದರ್ಶನ ಆಗ್ತಿರ್ಬೇಕಾದ್ರೆ ಸೊರಗಬಾರದು. ಅಂದರೆ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಸಹಜವಾಗಿ ಹೊಡೆತ ಬಿದ್ದೇ ಬೀಳುತ್ತೆ. ಆ್ಯಂಡ್ ಈ ಥರದ್ದು ಒಂದು ವರ್ಡ್ ಆಫ್ ಮೌತ್, ಜನರ ಒಪಿನಿಯನ್, ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಜನರು ನೋಡಿ ಅದರ ಒಪಿನಿಯನ್ ಶೇರ್ ಮಾಡ್ತಿರೋ ಸ್ಟೋರೀಸೇ ಇದೆ. ದಿನಕ್ಕೆ 3-6 ಸ್ಟೋರಿಗಳನ್ನ ಶೇರ್ ಮಾಡೋಷ್ಟು ಜನರ ಪ್ರೀತಿ ಸಿಗ್ತಾ ಇದೆ. ಯಾಕೆ ಅಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕನ್ನಡದ ಹತಾಶ ಪ್ರೇಕ್ಷಕನ ಒಂದು ಕಂಪ್ಲೇಂಟ್ ಇತ್ತು, ನಮ್ಮಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರಲ್ಲ ಅಂತ. ಕಂಟೆಂಟು, ಕಮರ್ಷಿಯಲ್ಲು ಅದೆರಡನ್ನೂ ಸಪ್ರೇಟ್ ಜಾನ್ರೇ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆರ್ಟ್ ಮೂವಿ ಅಂತೀವಿ, ಇಲ್ಲ ಕಮರ್ಷಿಯಲ್ ಮೂವಿ ಅಂತೀವಿ. ಅದೆಲ್ಲದಕ್ಕೂ ಒಂದು ದೊಡ್ಡ ಉತ್ತರ ಈ ಸಿನಿಮಾ ಕಥೆಯನ್ನು ಒಪ್ಪಿದ್ದು ನಾನಾಗಲಿ ಅಥವಾ ನಮ್ಮ ನಿರ್ಮಾಪಕರಾಗಲಿ. ಏನಕ್ಕೆ ಅಂದರೆ ಈ ಕಥೆಯ ಉದ್ದೇಶ, ಈ ಕಥೆಯ ಅಂಶ, ಇದರಲ್ಲಿರೋ ವ್ಯಾಲ್ಯೂಸು, ಇದರಲ್ಲಿ ಆಗಿರ್ತಕ್ಕಂಥ ಆ ಕಮರ್ಷಿಯಲ್ಲು ಮತ್ತು ಏನು ಕಂಟೆಂಟ್ನ ದೂರ ನೋಡ್ತೀವಲ್ಲ, ಅದನ್ನ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಅಂಶನ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆಶಯದಿಂದನೇ ಈ ಸಿನಿಮಾ ಶುರು ಮಾಡಿದ್ದು. ಈ ಸಿನಿಮಾ ಇವತ್ತು ಬಂದು ಇಲ್ಲಿ ತನಕ 2ನೇ ವಾರದಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಜನಗಳು ಥಿಯೇಟ್ರಿಗೆ ಬರ್ತಾರೆ. ಫ್ಯಾಮಿಲೀಸು ಅಂದರೆ ಒಂದಷ್ಟು ವೀಡಿಯೋಗಳನ್ನ ನಾನು ಬೇಕಾದ್ರೆ ಶೇರು ಮಾಡ್ಬೋದು, ಅಂದರೆ ಕೆಲವು ಮಾಡಿದ್ದೀನಿ ಅಷ್ಟೇ. ಒಂದಷ್ಟನ್ನು ನೋಡಿದಾಗ ಗೊತ್ತಾಗುತ್ತೆ, ಜನ ಫ್ಯಾಮಿಲಿಯವರು ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬಂದು ಈ ಥರ ಸಿನಿಮಾನ ನೋಡಿ ಅವರು ನಮ್ಗೆ ಬೆಂತಟ್ಟಿರೋವಾಗ ನಮಗೆ ಎಲ್ಲೋ ಒಂದು ಕಡೆ ಬೇರೆ ಎಂಗೇಜ್ಮೆಂಟ್ಗಳಿಂದ ಸಿನಿಮಾಗಳಿಗೆ ತೊಂದರೆ ಆಗಿಬಿಟ್ರೆ, ಸಿನಿಮಾಗಳಿಗೆ ಅಂದರೆ ಜನಕ್ಕೆ ಈ ನಿಮ್ಮ ಮೂಲಕನೇ ಹರಡಬೇಕು ವಿಷಯ. ಅಂದರೆ ಈ ಥರ ಜನ ಬಂದು ನೋಡ್ತಿದ್ದಾರೆ, ಅವ್ರ ಒಪಿನಿಯನ್ ಇದು ಅನ್ನೋದು ಕೂಡ ನಿಮ್ಮ ಮೂಲಕನೇ 4 ಜನಕ್ಕೆ ತಲುಪಬೇಕಾದಂಥ ಸಮಯ ಇದು. ಸೊ ಇಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಟ್ರ್ಯಾಕ್ಷನ್ ಸಿಗದೆ ಹೋದಾಗ, ಅಥವಾ ನಿಮ್ಮ ಕಡೆಯಿಂದ ಅದು ಪುಷ್ ಆಗದೆ ಇದ್ದಾಗ, ಕಾಣಿಸದೆ ಹೋದಾಗ ಪ್ರಯತ್ನ ಇನ್ವೆಸ್ಟ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾ ಮೇಲಿರೋ ನಂಬಿಕೆ, ಈ ಸಿನಿಮಾ ನೋಡಿ ಜನ ಕೊಟ್ಟಿರೋ ಪ್ರೀತಿ, ಆ್ಯಂಡ್ ಇದರಲ್ಲಿರೋ ಕಂಟೆಂಟನ್ನು ನಂಬಿ ಈ ಸಿನಿಮಾ ಮಾಡಿದ್ದು. ಆ್ಯಂಡ್ ಇವತ್ತಿಗೂ ಇಷ್ಟೆಲ್ಲ ನಾವು ಮಾತಾಡೋಕ್ಕೆ ಸಾಧ್ಯ ಆಗ್ತಿರೋದು ಈ ಸಿನಿಮಾ ಮೇಲಿರ್ತಕ್ಕಂಥ ಪ್ರೀತಿಯಿಂದ, ಹೆಮ್ಮೆಯಿಂದ. ಆ್ಯಂಡ್ ಪ್ರಮುಖವಾಗಿ ಒಂದು ವಿಷಯ ನಾನು ಹೇಳೋಕ್ಕೆ ಬಯಸೋದೇನೆಂದರೆ, ಹೊಸ ನಿರ್ದೇಶಕ, ಹೊಸ ನಿರ್ಮಾಪಕರು ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರ್ತಾರೆ. ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಸಿಗೋದು ಅದಕ್ಕೆ ಬೆಂಬಲ ಸಿಕ್ಕಾಗ ಮಾತ್ರ. ಈ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಬೆಂಬಲ ಸಿಗುತ್ತೋ ಅಷ್ಟು ದೊಡ್ಡ ಪ್ರಯತ್ನ ನೆಕ್ಸ್ಟ್ ಆಗುತ್ತೆ. ಏನಾಗುತ್ತೆ, ಈಗ ಪ್ರೊಡ್ಯೂಸರು ತಡೀತಾನೆ, ತಾಕತ್ತಿದೆ, ದುಡ್ಡಿದೆ, ಸಾಕು ಈ ಸಿನಿಮಾ ಮಾಡಿದೆ, ನನಗೆ ಮುಗಿತಪ್ಪ, ನಂಗೆ ಇಷ್ಟ ಆಯಿತು, ಒಳ್ಳೆ ಕಂಟೆಂಟ್ ಸಿನಿಮಾ ತೆಗಿಬೇಕು ಅಂತ ತೆಗೆದೆ, ನಾನು ಹೋದೆ ಅಂತ ಹೊರಟು ಬಿಡ್ಬೋದು. ಬಟ್ ಇಂಥ ನಿರ್ಮಾಪಕರನ್ನ ನಿಲ್ಲಿಸ್ಕೋಬೇಕು. ಇಂಥ ಡೈರೆಕ್ಟ್ರು ಮತ್ತೆ ಕಂಟೆಂಟ್ ಸಿನಿಮಾ ಅಟೆಂಪ್ಟ್ ಮಾಡೋಕ್ಕೆ ಹೆದರ್ತಾನೆ, ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅಂತ ಹೊರಟು ಬಿಡ್ತಾನೆ. ಸೊ ಯಾವಾಗಲೂ ನಾವು ಬೇರೆ ಭಾಷೆಯಲ್ಲಿ ಕಂಟೆಂಟ್ ಸಿನಿಮಾ ಬರುತ್ತೆ, ನಮ್ಮಲ್ಲಿ ಬರಲ್ಲ ಅಂದಾಗ ಬಂದಿರುವಾಗ ಅದಕ್ಕೆ ತಕ್ಕಂಥ ಪ್ರೋತ್ಸಾಹ ಸಿಗದೆ ಹೋದರೆ ಅದು ನಾವು ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನ ಪಡೋದ್ರಲ್ಲಿ ಕುಂಟಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದವರ ಸಹಕಾರ, ಪ್ರೀತಿ ನಮ್ಗೆ ಅಗತ್ಯ ಇದೆ. ಆ್ಯಂಡ್ ಇಷ್ಟು ಕಾನ್ಫಿಡೆಂಟಾಗಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ, ಅವ್ರ ಒಪಿನಿಯನ್ ನಮಗೆ ಕೊಟ್ಟಿರಲಿಲ್ಲ ಅಂದರೆ ನಾವು ಮಾತಾಡ್ತಾನೆ ಇರಲಿಲ್ಲ. ಆ್ಯಂಡ್ ಹಾಗಾಗಿ ಇವತ್ತು ಈ ಒಂದು ಶೋ ಆ್ಯಂಡ್ ಬಂದಂಥ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ, ಅಂದರೆ ಪ್ರೀತಿಯ ಗೆಳೆಯರಿಗೆ, ಪ್ರೀತಿಯ ಮನಸ್ಸುಗಳಿಗೆ ನಿಮ್ಮ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ. ಲವ್ಲಿ ಸಿನಿಮಾ ಈಗ ತಾನೇ ನೋಡ್ಕೊಂಡು ಬಂದೆ. ಭಾಳ ಸಿನಿಮಾ ಮುಗಿಯುವಷ್ಟರಲ್ಲಿ ಭಾಳ ಭಾವುಕವಾಗಿ ಕಾಡುತ್ತೆ. ಮತ್ತು ಒಂದು ಹೆಣ್ಣನ್ನು ಒಬ್ಬ ಗಂಡ ಆ ಮಟ್ಟಕ್ಕೆ ಪ್ರೀತಿಸುವಂಥ ಒಂದು
ಭಿನ್ನವಾದ ಒಂದು ಕಥೆ ಕಟ್ಟಿದ್ದಾರೆ ನಿರ್ದೇಶಕರು. ಭಾಳ ಅಚ್ಚುಕಟ್ಟಾಗಿ ಒಂದು ಖುಷಿ ಏನಂತಂದರೆ ಈ ಥರದೊಂದು ಹೊಸ ರೀತಿಯ ಕಥೆಯನ್ನು ಅಭುವನಸ ಅನ್ನೋ ಒಂದು ಸಂಸ್ಥೆ ಬಹಳ ನೀಟಾಗೆ ಎಲ್ಲೂ ಕೂಡ ಪ್ರೊಡಕ್ಷನಲ್ಲಿ ಕೊರತೆ ಆಗದ ಹಾಗೆ ಅದನ್ನು ತೆರೆ ಮೇಲೆ ತರಲಿಕ್ಕೆ ಕಂಪ್ಲೀಟ್ ಸಹಕಾರ ಕೊಟ್ಟಿದ್ದಾರೆ. ರವೀಂದ್ರ ಅವರು ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಹಾಗೂ ವಸಿಷ್ಠ ಅವರು ಭಾಳ ನಿಷ್ಠೆಯಿಂದ ಅಭಿನಯ ಮಾಡಿದ್ದಾರೆ ಆ ಪಾತ್ರವನ್ನು. ಅವ್ರಿಗೂ ಒಳ್ಳೆಯದಾಗಲಿ. ಒಟ್ಟಾರೆ ಚೆನ್ನಾಗಿದೆ. ದಯವಿಟ್ಟು ಕನ್ನಡಿಗರು ಈ ಚಿತ್ರವನ್ನು ನೋಡಿ ಗೆಲ್ಲಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಳ್ಳೆಯದು.